ಹೌದು, ಇದು ಕೇವಲ ಮಣ್ಣಲ್ಲ, ಈ ದೇಶದ ಕೋಟ್ಯಾಂತರ ಜನರಿಗೆ ಅನ್ನ ನೀಡುವ ಪವಿತ್ರ ಭೂಮಿ. ಇವತ್ತು ದೇಶದಲ್ಲಾಗಿರಬಹುದು, ರಾಜ್ಯಗಳಲ್ಲಾಗಿರಬಹುದು, ಈ ಪವಿತ್ರ ಭೂಮಿಯ ಮೇಲೆ ಕಾರ್ಪೊರೇಟ್ ರಣಹದ್ದುಗಳ ಕಣ್ಣು ಬಿದ್ದಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಹಚ್ಚ ಹಸಿರಿನ ಪರಿಸರ ಮತ್ತು ಈ ಪವಿತ್ರ ನೆಲವನ್ನ ಕಾಂಕ್ರೀಟ್ ಮಯ ಮಾಡಲು ಹೊರಟಿದ್ದಾರೆ. ಹೌದು, ಸಿಲಿಕಾನ್ ಸಿಟಿಯ ಪಕ್ಕದಲ್ಲೇ ಇರುವ ಬಿಡದಿಯ ಫಲವತ್ತಾದ ಕೃಷಿ ಭೂಮಿಯನ್ನ ನುಂಗಿ ನೀರು ಕುಡಿಯಲು ಬಿಗ್ ಕಾರ್ಪೊರೇಟ್ ಶಕ್ತಿಗಳು ಸ್ಕೆಚ್ ಹಾಕಿವೆ. ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಇವತ್ತು ಸಾವಿರಾರು ರೈತ ಕುಟುಂಬಗಳನ್ನ ಬೀದಿಗೆ ತಳ್ಳಲು ರೆಡಿಯಾಗಿದೆ. ಅಶ್ವವೇಗ ನ್ಯೂಸ್ ಕಣ್ಮುಂದೆ ಬಿಚ್ಚಿಕೊಳ್ಳುತ್ತಿದೆ ಬಿಡದಿಯ ಅನ್ನದಾತರ ಕಣ್ಣೀರಿನ ಕತೆ. ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸರ್ಕಾರ ಯಾರ ಹಿತ ಕಾಯೋದಕ್ಕೆ ಹೊರಟಿದೆ? ರೈತರದ್ದೋ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳದ್ದು? ಬಿಡದಿಯ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡುವಂತಿಲ್ಲ. ತಲೆ ತಲಾಂತರದಿಂದ ನಂಬಿ ಬಂದ ಜಮೀನು ಕೈ ಬಿಟ್ಟು ಹೋಗುತ್ತೆ ಅನ್ನೋ ಭಯ ಇವರನ್ನ ಕಾಡ್ತಿದೆ. ಈ ಕರಾಳ ಯೋಜನೆಯ ಹಿಂದೆ ಇರೋ ಆ ಕರಾಳ ಹಸ್ತಗಳು ಯಾವುವು? ಅಶ್ವವೇಗ ನ್ಯೂಸ್ ಜೊತೆ ಸ್ಥಳೀಯರು, ರೈತರು ತಮ್ಮ ತಮ್ಮ ವ್ಯಥೆಗಳನ್ನ ಹೇಳಿಕೊಂಡಿದ್ದಾರೆ. ಬನ್ನಿ, ಬಿಡದಿ ಮಹಾಜನರ ಆಕ್ರೋಶದ ಮಹಾ ವರದಿ ಇಲ್ಲಿದೆ. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲಿಕರ್. ಸದ್ಯ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ನಡೀತಾ ಇದೆ. ಇದು ಸದ್ಯದ ಮಟ್ಟಿಗೆ ಕೇವಲ ಬಿಡದಿ ಅಲ್ಲ, ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಗ್ತಾ ಇದೆ. ಸುಮಾರು 460 ದಿನಗಳಿಂದ ಕೂಡ ಇಲ್ಲಿ ನಿರಂತರವಾಗಿ ಇಲ್ಲಿರ್ತಕ್ಕಂಥ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಏನು ಈ GBIT ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಇದು ಮಾಡಬೇಡಿ, ನಾವು ಎಲ್ಲಿ ಹೋಗ್ಲಿ, ನಾವು ಮತ್ತೆ ಎಲ್ಲಿಗೆ ಹೋಗ್ಬೇಕು, ಯಾವ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಈಗಾಗಲೇ 518 ಹೆಕ್ಟೇರ್ ಪ್ರದೇಶಕ್ಕೆ ಕೂಡ ಅಧಿಸೂಚನೆಯನ್ನ ಹೊರಡಿಸಿದೆ, ನೋಟಿಫಿಕೇಶನ್ ಕೂಡ ಮಾಡಿದೆ. ಏನಂದ್ರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಖಾಲಿ ಮಾಡ್ಬೇಕು ಅಂತ. 518 ಎಕರೆದ ಪ್ರದೇಶದಲ್ಲಿ 3 ಗ್ರಾಮ ಪಂಚಾಯತಿಗಳು ಕೂಡ ಒಳಪಡುತ್ತೆ. ಆ 3 ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾನು ಇವತ್ತಿದ್ದೀನಿ. ಇಲ್ಲಿರ್ತಕ್ಕಂಥ ಒಂದಿಷ್ಟು ರೈತರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ನಾನು ಇವತ್ತು ಇಡೀ ದಿನ ಡೇ ವಿತ್ ಬಿಡದಿ ಫಾರ್ಮರ್ಸ್ ಅನ್ನೋ ವಿಶೇಷ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀನಿ. ಇಲ್ಲೇ ಇರ್ತಕ್ಕಂಥ ಈ ಬಿಡದಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ರೈತರಿಗೂ ಕೂಡ ಆದಷ್ಟು ನಾವು ಮಾತನಾಡಿಸ್ತಾ ಹೋಗೋಣ. ಇಲ್ಲಿ ಪ್ರತಿ ತಿಂಗಳು ಎಷ್ಟು ಆದಾಯ ಬರುತ್ತೆ, ಅವರು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇದ್ದಾರೆ, ಅಂದ್ರೆ ಪ್ರತಿನಿತ್ಯ ಹಾಲು ಕೊಡೋದ್ರಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಹಾಲು, ಪ್ರತಿನಿತ್ಯ ಅವರ ಬಳಿ ಇರ್ತಕ್ಕಂಥ ಏನು ರೇಷ್ಮೆ ಬೆಳೆಗಾರರು ಕೂಡ ಸಾಕಷ್ಟು ಜನ ಇದ್ದಾರೆ, ಇಲ್ಲಿ ತೆಂಗು ಬೆಳೆಗಾರರು ಇದ್ದಾರೆ, ಮತ್ತೆ ತರಕಾರಿ ಬೆಳೆಯುವಂತವ್ರು ಕೂಡ ಇದ್ದಾರೆ, ಹೂ ಬೆಳೆಯುವಂತವ್ರು ಇದ್ದಾರೆ. ಈ ರೀತಿಯಾಗಿ ಇವರ ಬೆಳೆಗಳು ಎಲ್ಲೆಲ್ಲಿಗೆ ಹೋಗ್ತವೆ, ಎಷ್ಟು ಇವರಿಗೆ ಹಣ ಸಿಗುತ್ತೆ ಪ್ರತಿ ತಿಂಗಳು, ಇವರು ಒಂದು ವೇಳೆ ಸರ್ಕಾರಕ್ಕೆ ಜಾಗ ಕೊಟ್ರೆ ಏನಾಗುತ್ತೆ ಅವರಿಗೆ, ಅವ್ರು ಸರ್ಕಾರಕ್ಕೆ ಕೊಡೋದಕ್ಕೆ ಒಪ್ಕೊಂಡಿದಾರಾ ಇಲ್ವಾ ಅನ್ನೋ ಪ್ರತಿಯೊಂದು ವಿಚಾರಧಾರೆಗಳನ್ನ, ಅವರ ಮನಸ್ಸಿನಲ್ಲಿರುವಂತ ಮಾತುಗಳನ್ನ ನಾವು ಅವ್ರ ಕೇಳಿ ಮಾತನಾಡ್ತಾ ಹೋಗೋಣ. ಇವತ್ತು ನಾನು ಇಲ್ಲಿಂದ ಪ್ರಾರಂಭ ಕೂಡ ಮಾಡ್ತಾ ಇದ್ದೀನಿ. ಈಗ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ, ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಡೇ ವಿತ್ ಬಿಡದಿ ಫಾರ್ಮರ್ಸ್. ನಾನಿವತ್ತು ಒಬ್ರು ರೈತರ ಮನೆಗೆ ಕೂಡ ಬಂದಿದ್ದೇನೆ. ಇಲ್ಲಿ ಸಾಕಷ್ಟು ಹಸುಗಳನ್ನ ಕೂಡ ಅವ್ರು ಸಾಕಿದ್ದಾರೆ. ದಿನನಿತ್ಯ ಪ್ರತಿನಿತ್ಯ ಹಸು ಹಾಲನ್ನು ಕೂಡ ತೆಗಿತಕ್ಕಂಥ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಇವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಇವ್ರ ಹತ್ರ ಎಷ್ಟು ಹಸುಗಳು ಸಾಕಿದ್ದಾರೆ, ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅನ್ನೋ ಒಂದು ವಿಚಾರವನ್ನೆಲ್ಲ ಮಾತನಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ತಾವು? ನಾವು ತಾತನ ಮುತ್ತಿನ ಕಾಲದಿಂದನೂ ಅವ್ರೆ. ನಾವ್ ಮದ್ವೆ 30 ವರ್ಷ ಆಯ್ತು. ನಾವ್ 30 ವರ್ಷದಿಂದ ಇದೇ ಕೆಲ್ಸ. ಹಾಲ್ ಕರಿಯೋದು, ದನಗಳು, 10 ಹಸುಗಳು ಐತೆ, ನಾಟಿ ಹಸ ಐತೆ, ಸೀಮೆ ಹಸ ಐತೆ, ಎಲ್ಲ ಸಾಕೊಂಡು ಆಡು ಮೇಕೆ ಎಲ್ಲ ಐತೆ. ಸಾಕೊಂಡು ನಾವು 5 ಗಂಟೆಗೆ ಎದ್ದಿ ಕಸ ಎತ್ತಕ್ಕಿ, ತಪ್ಪೆ ಎಲ್ಲ ಗೋರಿ ಎತ್ತಕ್ಕಿ, ಹಾಲ್ ಕರೆದು ಡೈರೆಕ್ಟ್ ಆಗಿ ಹೋಗಿ ಹಾಕ್ತಿವಿ. ಇದೇ ನಮ್ಮ ನಿತ್ಯ ಕೆಲಸ ಇದೆ ದಿನ. ಓಕೆ, ಈಗ ಹಾಲ್ ಕರಿಯೋದು ಹೆಂಗೆ ಅಂತ ನನಗೂ ತೋರಿಸ್ಕೊಡಿ, ಬನ್ನಿ ನೋಡ್ತಾ ಹೋಗೋಣ. ಆಯ್ತು. ಮೊದ್ಲಿಗೆ ಹಾಲು ತೆಗಿಯಕ್ಕೂ ಮುಂಚೆ ಈ ತರ ತೊಳಿಬೇಕು. ತೊಳ್ದಿ ಕೆತ್ಲು ಎಲ್ಲ ಗಲೀಜಾಗಿರ್ತದೆ, ತೊಳ್ದಿ ಈ ತರ ಕರಿತೀವಿ.
ದಿನ ಈ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ನಿಮಗೆ? ದಿನ 4-5 ಲೀಟರ್ ಕೊಡ್ತೇವೆ ಮೇಡಮ್. ಓಕೆ ಓಕೆ ಓಕೆ. ಇದು ಪರ್ಟಿಕ್ಯುಲರ್ಲಿ ಇದು ಒಂದೇನಾ ನಿಮ್ಮ ಹತ್ರ ಈಗ ಇವಾಗ ಹಾಲ್ ಹಾಲು ಕರಿಯಂತದ್ದು ಹಸು ಒಂದೇ ಇರೋದ? ಹಾಲ್ ಕರಿಯೋದು ಇದೊಂದೇ. ಓಕೆ ಓಕೆ. ದಿನ 5 ಲೀಟರ್ ಕೊಡುತ್ತೆ. ಕೊಡುತ್ತೆ. ಇದು ನಿಮಗೆ ಸದ್ಯ ಈಗಿರೋ ಆದಾಯನ ಇದು? ಹೌದು ಮೇಡಮ್. ಎಷ್ಟು ಕೊಡ್ತಾರೆ ನಿಮಗೆ ಲೀಟರ್ಗೆ ಇಲ್ಲಿ ಹಾಲಿಗೆ? 40 ರೂಪಾಯಿ. 40 ರೂಪಾಯಿ ಕೊಡ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಸಲ ಹಾಲು ತೆಗಿಬೋದಾ ಒಂದ್ ಟೈಮ್? 2 ಟೈಮ್ ತೆಗಿಬೋದು. ನಾವ್ ಇವಾಗ ಕರು ದೊಡ್ಡದಾಗೈತಲ್ಲ ಅದಕ್ಕೆ 1 ಟೈಮ್ ತೆಗಿತೀವಿ. 2 ಟೈಮ್ ತೆಗಿಬೋದು ಹಾಲು. ಓಕೆ. 2 ಟೈಮ್ ತೆಗೆದ್ರೆ ಎಷ್ಟು ಕೊಡುತ್ತೆ ಹಾಲು? 5 ಲೀಟರ್ ಕೊಡುತ್ತೆ ಮೇಡಮ್. ನಮ್ಮ ಹಸು ಇದ್ದಂಗೆ. ಹಸು ನಾವ್ ಯಾವ ತರ ಸಾಕ್ತಿವಿ ಆ ತರ ಹಾಲು ಕೊಡುತ್ತೇವೆ. ಈಗ ಇದಕ್ಕೇನ್ ಊಟ ದಿನ? ಮೇವು, ಸೀಮೆ ಹುಲ್ಲು, ರಾಗಿ ಹುಲ್ಲು, ಅದೇ ಇದು ಮೇವು ಅಂಗಡಿಯಿಂದ ತರುತ್ತವಲ್ಲ ಆ ತರ ಮೇವೆಲ್ಲ ಹಾಕತೀವಿ. ಆಚೆ ಹೋಗಿ ಮೇಯ್ಸ್ಕೊ ಬರ್ತಾರೆ ನಮ್ಮ ಮಗ. ಅದೇ ಮೇವು. ಈಗ ಇದ್ ಬೇರೆಯವ್ರು ಬಂದು ಕರಿತೀನಿ ಹಾಲು ಅಂದ್ರೆ ಬಿಡುತ್ತಾ? ಕರೆಸ್ತದೆ, ಕರೆಸ್ತೈತಿ. ಓಕೆ. ಈಗ ನಾನ್ ಟ್ರೈ ಮಾಡ್ತೀನಿ ಅಂದ್ರೆ ಬಿಡುತ್ತಾ? ಬಿಡುತ್ತೆ, ಅದೇನಿಲ್ಲ. ಮಾಡ್ಬೋದಾ ಒಂದ್ಸಲ? ಮಾಡಿ. ಹಿಂಗೆ ಕರೀರಿ ಹಂಗೆ. ಓಕೆ. ಆತರ ಏಯ್ ಇರ ಎದೊಳ್ಳ ನಾನು. ಬೇಡ ಬೇಡ ಬೇಡ, ಇರಿ ನೀವು, ನಮ್ಗೆಲ್ಲ ಸ್ವಲ್ಪ ಭಯ. ಈಗ ನಿಮ್ಗೆಲ್ಲ ಇದು ಬಂದಿದ್ಯಾ ನೋಟಿಸು ಈ ಜಾಗ ಬಿಡ್ಬೇಕು ಅಂತ? ಬಂದೈತೆ ಸರ್. ನೋಟಿಸ್ ಬಂದೈತೆ? ಬಂದೈತೆ. ಏನ್ ನೋಟಿಸ್ ತಗೊಂಡ್ರಾ ನೀವು? ಆ ನೋಟಿಸ್ ತಗೊಂಡಿಲ್ಲ, ನೋಟಿಫಿಕೇಶನ್ ಅದ್ ತಗೊಂಡಿದೀವಿ. ನಾವು ಬೇಡ ಅಂತ ಹೇಳ್ತಾ ಇದೀವಿ. ಓಕೆ ಓಕೆ, ಬೇಡ ಅಂತ ಹೇಳ್ತಿದ್ದೀರಾ. ಈಗ ಒಂದ್ ವೇಳೆ ಈಗ ಸರ್ಕಾರ ಮುಂದಾಗಿದೆ, ಆಲ್ರೆಡಿ ಅಧಿಸೂಚಿ ಕೂಡ ಹೊರಡಿಸಿದೆ 518 ಎಕರೆಗೆ. ಅದ್ರಲ್ಲಿ ನಿಮ್ಮ ಪ್ರದೇಶನೂ ಕೂಡ ಒಳಪಡುತ್ತೆ. ಹೌದು. ಈಗ ಬಿಟ್ಟು ಹೋಗಿ ಅಂದ್ರೆ ಸರ್ಕಾರ ಈಗ ನಿಮ್ಮ ಈ ಹಸುನ ಎಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅವ್ರ ಮನೆಗೆ ತಗೋಗ್ಬಿಡ್ಬೇಕಷ್ಟೇ ನಾವು. ಅವ್ರು DK ಸಾಹೇಬ್ರು ಹೇಳ್ತಾವ್ರಲ್ಲ, ಅಲ್ಲಿಗೆ ತಗೋಗಿ ಅವ್ರು ಯಾವ್ದಾರ ಮಾಲು ಗೀಲಿದ್ರೆ ತಗೋಗಿ ಬಿಡ್ಬೇಕು ನಾವ್ ಅಷ್ಟೇ. ನಾವು ಅಲ್ಲಿಗೆ ಹೋಗ್ಬೇಕು. ಒಂಥರ ಚೆನ್ನಾಗಿರುತ್ತೆ ಅಂತ ಮಾಲಲ್ಲೆಲ್ಲ ಮಾಲ್ಗಳೆಲ್ಲ ಹಸುಗಳು ಸಾಕೊಂಡು ಇರ್ಲಿ ಅಂತ ಅಲ್ಲಿಗೆ ತಗೋಗ್ಬಿಡ್ಬೇಕು ನಾವ್ ಇವಾಗ ಅಲ್ಲಿಗೆ. ಕೋಳಿ, ಮೇಕೆ ಐತಿ ಅಲ್ಲೂ ನೋಡಿ. ಮೇಕೆನೂ ಇದೆಯಾ? ಮೇಕೆ ಎಷ್ಟು ಸಾಕಿದೀರಾ? ಮೇಕೆ ಒಂದು 50-60 ಐತಿ. ಓಕೆ, 50-60 ಮೇಕೆ ಸಾಕಿದೀರಾ? ಎಲ್ಲ ಅಲ್ಲಿಗೆ ತಗೋಗಿ ಬಿಡ್ಬೇಕಷ್ಟೇ ನಾವ್ ಇವಾಗ. ಎಲ್ಲ ಮಾಲಿಗೆ ಬಿಡ್ತೀರಾ? ಬಿಡ್ಬೇಕು. ಇನ್ನೇನ್ ಮಾಡ್ತೀರಾ? ನಮ್ಗೆ ಇದೇ ಜೀವನ. ನಾವ್ ಬಿಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋಣ ನಾವು? ಜೀವನದ ಆಧಾರನೇ ನಿಮಗೆ? ನಮ್ಗಿದೆ. ಓವರ್ ಆಲ್ ಹಸುಗಳು ಎಷ್ಟು? ಒಂದ್ 10,000ಗಿಂತ ಜಾಸ್ತಿ ಹಸುಗಳಿದ್ಯಾ? 10,000ಗಿಂತ ಜಾಸ್ತಿ ಹಸುಗಳು. ಎಷ್ಟೊಂದು 5 ಲಕ್ಷ ಲೀಟರ್ ಕೊಡುತ್ತಾ ದಿನ ಪ್ರತಿನಿತ್ಯ ಬಿಡದಿಯಿಂದ? ತಿಂಗಳಿಗೆ 6 ಲಕ್ಷ ಲೀಟರ್. ದಿನಕ್ಕೆ 25,000 ಲೀಟರ್. ಈಗ ನಾನು ಮಾತನಾಡ್ತಿದ್ದೆ ಅವ್ರ ಹತ್ರ. ಪ್ರತಿ ದಿನ ಬಂದ್ಬಿಟ್ಟು ಏನಿಲ್ಲ ಅಂದ್ರೆ ಒಂದು 25,000 ಲೀಟರ್ ಹಾಲು ಕೊಡುತ್ತೆ. ಹೌದು ಸರ್. ನಿಮಗೆ ಇಲ್ಲಿ ಮುಖ್ಯ ಆದಾಯ ಅದು ಬಿಡದಿಯಲ್ಲಿ ಹೈನುಗಾರಿಕೆ ಅನ್ನೋದು ಒಂದು ಮುಖ್ಯ ಆದಾಯ. ಈಗೆಲ್ಲ ನಿಮಗೆ ಈ ಪ್ರದೇಶ ಬಿಟ್ಟು ಹೋಗು, ನಿಮ್ಮ ಹಸುಗಳನ್ನೆಲ್ಲ ಎಲ್ಲಿ ಸರ್ ಬಡ್ಕೋ? ನಾವು ಇದೆಲ್ಲ ಬಿಟ್ಬಿಟ್ಟು ಹಸುಗಳೆಲ್ಲ ಸಾಕಿ ದೊಡ್ಡದು ಮಾಡಿ ನಾವ್ ಎಲ್ಲಿ ಬಡ್ಕೋಣ? ನಾವ್ ಭೂಮಿ ಬಿಟ್ಟು ಎಲ್ಲಿ ಹೋಗೋಣ? ನಾವು ಇವತ್ತು ನಮ್ ತಾತನ ಆಸ್ತಿ. ನಾವು ಹುಟ್ಟು ಕಂಡಂಗಿನ ನಮ್ ತಾತನ ಆಸ್ತಿಲೇ ನಾವು ಬದುಕ್ತಾ ಇರೋದು. ನಾವ್ ಎಲ್ಲಿ ಹೋಗಲ್ಲ ಸರ್. ನಾವ್ ಭೂಮಿ ಬಿಟ್ಟು ನಾವ್ ಎಲ್ಲಿ ಹೋಗಲ್ಲ. ಅದೆಷ್ಟೇ ಯಾರೇ ಬಂದ್ರು DK ಸುಮಾರು ಹೇಳ್ತಾವ್ರೆ ನಾವ್ ಮಾಡೇ ಮಾಡ್ತೀನಿ ಅಂತ. ಯಾಕೆ ಮಾಡ್ತಾರ ಅಪ್ಪನ ಆಸ್ತಿನ? ನಾವ್ ಕೊಡಲ್ಲ ಸರ್. ನಾವು ಏನೇ ಯಾವ ಕಾರಣ ಯಾರೇ ಬರ್ಲಿ, ಏನೇ ಆಗ್ಲಿ, ನಾವ್ ಭೂಮಿ ಬಿಟ್ಟು ಹೋಗಲ್ಲ. ಅವ್ರು ಯಾರೇ ಬಂದ್ರು ನಾವು ಯಾರೇ ಬಂದ್ರು ಹೋಗಲ್ಲ ಸರ್. ಬಿಡ ಸರ್, ಇಲ್ಲಿ ನಾವೆಲ್ಲ ಹೋಗೋಣ ಜಾಗ ಬಿಟ್ಟು. ಈಗ ಎಲ್ಲೋ ಮಾಡ್ತೀವಿ, ಎಲ್ಲ ಕುತ್ಕೊಂಡು ಹೇಳ್ಬಿಡ ಬಂದು ಕೇಳ್ಬೇಕೈತೆ ಅವ್ರು ರೈತರ ಬಗ್ಗೆ ಏನು ಅಂತ. ಏನು ಕೇಳಲಿಲ್ಲ. ಹೇಗೆ ಮಾಡ್ತೀವಿ, ಮಂಡ್ಲೋಡಿ ಮಾಡ್ಬಿಡ್ತೀವಿ, ಅದ್ ಮಾಡ್ತೀವಿ ಮಾಡ್ತೀವಿ ಅಂತಾರಲ್ಲ. ಈಗ ಮತ್ತೆ ದುಡ್ಡು ಕೊಡ್ತಾರಲ್ಲ ಬೇಡ ಸರ್, ಬೇಕಿಲ್ಲ ನಮ್ಗೆ. 2 ಕೋಟಿ ಎಲ್ಲ 5 ಕೋಟಿ ಕೊಡ್ಲಿ, ನಾವು ಎಲ್ಲಿ ಹೋಗೋಣ? ನಾವು ಕೊಟ್ಬಿಟ್ಟು ದುಡ್ಡು ಇವತ್ತು ಇರ್ತದ ಇರಲ್ಲ ಸರ್. ನಾವು ಬದುಕು ಕಟ್ಕೊಂಡಿದೀವಿ, ನಮ್ ಜಾಗ ಬೇಕು. ನಾವ್ ಎಲ್ಲಿ ಹೋಗಲ್ಲ ಸರ್. ನಾವು ಅದು ಯಾರೇ ಬರ್ಲಿ ಸರ್, ಯಾವ DC ಬರ್ಲಿ, ಏನೇ ಬರ್ಲಿ. ಎಷ್ಟು ಕೋಟಿ ಕೊಟ್ಟರು ಕೊಡಲ್ಲ ಸರ್. ಬೇಡ ಸರ್ ನಮ್ಗೆ. ಇಲ್ಲ ಸರ್, ದುಡ್ಡು ಇವತ್ತು ಇರ್ತದೆ, ನಾಳೆ ಹೋಯ್ತದೆ. ನಾವ್ ಎಲ್ಲಿ ಹೋಗೋಣ? ನಾವು ಈಗ ಮನೆ ಕಟ್ಕೊಂಡಿದೀವಿ, ಬೇರೆ ಜಮೀನ್ ಕೊಟ್ಬಿಟ್ಟು ನಾವು ಮನೆ ಇಟ್ಕೊಂಡು ನಾವೇ ಮಾಡೋಣ ಅಲ್ಲ ಸರ್? ಯೋಚನೆ ಮಾಡಲ್ಲ. ನಿಮಗೊಂದು ಬಾಂಧವ್ಯ ಇರುತ್ತೆ, ಒಂದು ಪ್ರೀತಿ ಇರುತ್ತೆ. ಪ್ರೀತಿ ಇರ್ತದೆ ನೋಡಿ. ಇದು ಹಸುಗಳು
ಯಾಕೆ ನಾವು ಕಷ್ಟಪಟ್ಟು ಎಷ್ಟು ವರ್ಷದಿಂದ ಇದಾವೆ ಇದೆಲ್ಲ ಹಸುಗಳು ಸರ್ ಸುಮಾರು ನಾವು ಬೆಳೆಸ್ಕೊಂಡು ಹಿಂಗೆ ಹೋಯ್ತಾ ಇರ್ತದೆ ಸರ್. ಅಂದ್ರೆ ತಾತಿ ಕಾಲದಿಂದ ಹೊಸ ಹಸುಗಳು ಹುಟ್ತಾ ಇರ್ತವೆ. ಹೋಯ್ತಾ ಇರ್ತದೆ ಸರ್. ನೋಡಿ ಕರುಗಳು ದೊಡ್ಡ ಮಾಡ್ತೀವಿ, ದೊಡ್ಡದತ್ತಿಗೆ ಹಾಲು ಕರಿತೀವಿ. ಜೊತೆಗೆ ಕೋಳಿಗಳೆಲ್ಲ ಸಾಕಿದೀರಾ? ಕೋಳಿಗಳೆಲ್ಲ ಎಷ್ಟು ಟೈಮ್ ಇಂದ ಸಾಕ್ತಿದ್ದೀರಾ? ಹೌದು ಸರ್. ಹಸು ಬಗ್ಗೆ ನಾನು ಮಾತನಾಡ್ತಿದ್ದೆ. ಹಸು ಬಗ್ಗೆ ಹೇಳ್ತಾ ಹೋದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ಬಿಡದಿಯಲ್ಲಿ ಸುಮಾರು ಒಂದ್ 10,000 ಮೇಲೆ ಹಸುಗಳಿದೆ. ಪ್ರತಿದಿನ 25,000 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು. 25,000 ಲೀಟರ್ ಹಾಲು ಇಲ್ಲ 30,000 ಲೀಟರ್ ಪರ್ ಡೇ ಲೆಕ್ಕದಲ್ಲಿ ಇಟ್ಕೊಂಡ್ರು ಕೂಡ ದಿನದ ಆದಾಯ ಬರೀ ಹೈನುಗಾರಿಕೆಯಲ್ಲಿ 10 ಲಕ್ಷ ಬರುತ್ತೆ. ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ 3 ಕೋಟಿ ರೂಪಾಯಿ ಆದಾಯ ಆಯ್ತು. ಬರೀ ಹೈನುಗಾರಿಕೆಯಲ್ಲಿ ಇಷ್ಟ ಆದಾಯ ಇದೆ. ಇಷ್ಟ ಆದಾಯ ಬಂದ್ಬಿಟ್ಟು ಅವರು ಬರೀ 2 ಕೋಟಿ ಕೊಡ್ತೀನಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರ್? ಒಂದೇ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಒಂದಿಲ್ಲ ಸರ್. ಇವತ್ತು ನಾವು ರೇಷ್ಮೆ ಮಾಡ್ತೇವೆ, ರೇಷ್ಮೆ ಮೇಯಿಸ್ತೀವಿ ಸರ್. ರೇಷ್ಮೆ ಮನೆ ಕಟ್ಟಿದೀವಿ. ಇದು ಆಡುಗಳವೆ ಅದೇ ನೋಡಿ ನೀವು ಎಲ್ಲಾನು ಬಿಟ್ಬಿಡಿಲ್ಲ ಹೋಗೋಣ ರೇಷ್ಮೆ ಸರ್. ಇವತ್ತು ನಾವು ತಿಂಗಳಿಗೆ 50-60-70 ಮಾಡಿ ಮೇಯಿಸ್ತಾ ಇದೀವಿ. ಯಾಕೆ ನಮ್ ಭೂಮಿ ನಾವು ದುಡಿತಾ ಇದೀವಿ ಸರ್. ಅವ್ರ ಭೂಮಿಲಿ ದುಡಿತಾ ಇಲ್ಲ ನಾವು. ರೇಷ್ಮೆ ಪ್ರತಿಯೊಂದು ಎಲ್ಲ ಮಾಡ್ತಾ ಇದ್ದೀವಿ. ಕೋಳಿ ಸಾಕ್ತಾ ಇದೀವಿ, ಆಡು ಮೇಕೆ ಸಾಕ್ತಾ ಇದೀವಿ. ಇದ್ಬಿಟ್ಟು ಎಲ್ಲ ಹೋಗಲ್ಲ. ಹಸುಗಳು ಎಲ್ಲ ನೋಡಿ, ನೀವ್ ನೋಡಿದಿರ ಕಣ್ಣಾರ ಹಸುಗಳು ಇದೆಯಾ ಇಲ್ಲ ಅಂತ. ಅದ್ ನೋಡ್ಲಿ ಸರ್. ಅವರು ಇಲ್ಲದೆ ಪಾಪ ಇಲ್ಲಿ ನೋಡಿದ್ರಲ್ಲ ನೀವು, ಪರೀಕ್ಷೆ ಮಾಡ್ತಾ ಇದೀರಲ್ವಾ? ಅದನ್ನ ಹಸುಗಳಿಲ್ವಾ ಸರ್? ಇಲ್ಲಿ ಕಣ್ಕಾಣಲ್ವಾ? ಹಾಲ್ ಕರ್ಸಿದ್ದೀರಿ ಈಗ. ಅಲ್ಲಿ ನೋಡ್ಲಿ ಅಂತ ಸರ್ ನೀವು. ಏನು ಮಾಡ್ಲಾ ಅಂತ ಏನು ಇಲ್ಲ ಅಂದ್ಬಿಟ್ರೆ ಹೋಗು ಅಂದ್ರೆ ಸಡನ್ ಆಗಿ ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ 10,000 ಹಸು ಅಂದ್ರೆ ಸಣ್ಣ ಕರುಗಳು ಎಲ್ಲ ಸೇರ್ಸಿದ್ರೆ ಒಂದ್ 20,000 ಆಗಲ್ವಾ? ಕರುಗಳು ಹಸುಗಳು ಎಲ್ಲ ಸೇರ್ಸಿ ಆಯ್ತು, ಜಾಸ್ತಿ ಆಯ್ತು ಸರ್. ಇನ್ನ 20,000 ಎಲ್ಲಿ ತಗೊಂಡ್ ಹೋಗ್ಬೇಕು? ಆಗಲ್ಲ ಸರ್. ಅದು ನಾವು ಬಿಟ್ಟು ಇಲ್ಲೂ ಹೋಗಲ್ಲ ನಾವು. ಇವತ್ತು ನಮ್ಮ ತಾತ ಕಟ್ಬಿಟ್ಟಿದವ್ರಿ ಇವು. ನಾವದಿಲ್ಲ. ನಾನು ಇವತ್ತು ಇಲ್ಲಿ ಹುಟ್ಟಿ ಬೆಳೆದಿದ್ದೆ. ಇಷ್ಟು 45 ಸರ್ 50 ವರ್ಷ. ಹೆಂಗೆ ಮೇಕೆ ನೋಡ್ತಾ ಮಾತನಾಡೋಣ ಬನ್ನಿ. 50 ವರ್ಷ ಆಗ ಸರ್. ನಾವೆಲ್ಲ ಹೋಗೋಣ. ಸುಮಾರು ನನಗೆ 50 ವರ್ಷ ಆಗದ ಇವಾಗ. ನಾನು ಹುಟ್ಟಿ ಬೆಳೆದು ಇಲ್ಲೇನೆ, ನಮ್ ತಾತ ಇಲ್ಲೇನೆ. ನಾವ್ ಇಲ್ಲ ಹೋಗೋಣ ನಾವು. ಹೌದು ಹೇಳ್ತಾರೆ ಭೂಮಿ ಅಕ್ವೈ ಮಾಡ್ತೀವಿ ಅಂತ. ಅವ್ರ ಅಪ್ಪನ ಮಾಡಕ್ಕೆ ನಾವ್ ಕೊಡಲ್ಲ ಸರ್. ಯಾವ ಕಾರಣ ಕೊಡಲ್ಲ ನಾವು. ಬರ್ಲಿ, ಯಾರು ಬರ್ತಾರ ಬರ್ಲಿ ಸರ್. ಇಲ್ಲೆಲ್ಲ ಈಗ ಎಷ್ಟಿದೆ ಒಂದ್ ಎಕರೆಗೆ ಜಾಗಕ್ಕೆ ಬೆಲೆ? ಇವಾಗ ಅಂದ್ರೆ ನಮ್ ಭೂಮಿ ತಾಯಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್. ಸುಮ್ನೆ ಒಂದ್ 5 ಕೋಟಿ ಮೇಲೆ ಹೋಗುತ್ತೆ ಸರ್. ಮತ್ತೆ 2 ಕೋಟಿ ಕೊಡ್ತೀನಿ. 2 ಕೋಟಿ ಕೊಡ್ತೀವಿ ಈಗ ಹಂಗಿದ್ರೆ ಇವಾಗ ಈಗ ಟೌನ್ ಹತ್ರ ಇಲ್ಲೇ ರೀಸೆಂಟ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗಲ್ಲ. ಅವರೇ ಗೋಮಲ್ ಜಮೀನ್ಗೆ 12.5 ಕೋಟಿ ಫಿಕ್ಸ್ ಮಾಡಿದ್ದಾರೆ. ಹೌದು, 12.5 ಕೋಟಿ ಫಿಕ್ಸ್ ಮಾಡಿ. ಅದು ಗೋಮಲ್ ಜಮೀನ್ಗೆ. ಇದು ಸರ್ವೆ ನಂಬರ್ ಜಮೀನು, ಕೃಷಿ ಭೂಮಿ ನಮ್ದು. ಭೂಮಿ ತಾಯಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ನಾವು ಬೆಲೆ ಕಟ್ಟೋದು ಇಲ್ಲ. ಆದ್ರೆ ಇವರು 2.5 ಕೋಟಿ ಕಟ್ಟವ್ರು. 2.5 ಕೋಟಿ ಅಲ್ಲ, 50 ಕೋಟಿ ಕೊಟ್ರು ನಾವು. ಆಮೇಲೆ ನಮ್ ತಾತ ಮುತ್ತಾತ ಸಂಪಾದನೆ ಮಾಡಿರೋ ಕಷ್ಟಪಟ್ಟಿ. ಈ ಡಿ.ಕೆ. ಶಿವಕುಮಾರ್ ಕೊಟ್ಟಿಲ್ಲ, ಡಿ.ಕೆ. ಶಿವಕುಮಾರ್ ಅಪ್ಪ ಸಂಪಾದನೆ ಮಾಡ್ಕೊಟ್ಟಿಲ್ಲ, ಗೋರ್ಮೆಂಟ್ ಕೊಟ್ಟಿಲ್ಲ ನಮ್ಗೆ. ನಮ್ ತಾತ ಮುತ್ತಾತ ಸಂಪಾದನೆ ಮಾಡಿ ನಮ್ಗೆ ಬಿಟ್ಟುಟ್ಟೋಗಿರೋದು. ನಾವು ಇದನ್ನ ಉಳಿಸ್ಕೊಂಡು ಮುಂದಕ್ಕೆ ಪೀಳಿಗೆಗೆ ಬಿಡ್ಬೇಕು. ಪರಿಸರ ಉಳಿಬೇಕು, ವ್ಯವಸಾಯ ಇರ್ಬೇಕು. ಇವಾಗ ಡಿ.ಕೆ. ಶಿವಕುಮಾರ್ ಬೆಳಗ್ಗೆ ಎದ್ದಿ ಅನ್ನ ಹಾಕೊಂಡಾಗ ಕೈಯಲ್ಲಿ ರೈತರು ನೆನಪಾಗಲ್ಲ ಸ್ವಾಮಿ. ರೈತರು ನೆನಪಾಗಲ್ವ? ಅನ್ನ ಹಾಕೊಂಡ ತಕ್ಷಣ ರೈತರು ಅವ್ರು ತಿನ್ನೋದು, ಅವ್ರು ಬದುಕಿರೋದು, ಅವ್ರು ಮಾತಾಡೋದು ರೈತರ ಮೇಲೆ. ಇವಾಗ ಇದು ದೌರ್ಜನ್ಯ ಏನ್ ಮಾಡ್ತಾರೆ, ಅದು ರೈತರು ಬೆಳೆದಿರೋ ಅನ್ನ ತಿಂತಾನೆ ದೌರ್ಜನ್ಯ ಮಾಡಿರೋದು ಮಾತಾಡೋದು. ಯಾವ ಕಾರಣಕ್ಕೂ ಇವ್ರು ಏನೇ ಮಾಡ್ಲಿ ಇವಾಗ ಅಕ್ವರೇಷನ್ ಮಾಡ್ತಾವ್ರೆ. ಯಾರಾದ್ರೂನು ನಮ್ಗೆ ಬಿಡದಿ ಟೌನ್ಶಿಪ್ ಮಾಡಿ ಅಂತ ಅರ್ಜಿ ಹಾಕೊಂಡವ್ರ ಸಾಮಾನ್ಯ ಜನ? ಇಲ್ಲ ಬೆಂಗಳೂರು ಜನ ಯಾರಾದ್ರೂ ಅರ್ಜಿ ಹಾಕೊಂಡವ್ರ? ಇವ್ರನ್ನ ಮಾಡಿ ಅಂತ ಏನೋ ಅರ್ಜಿ ಹಾಕೊಂಡವ್ರ? ಏನು ರೈತರಿಗೆ ಒಂದು ಬೆಳೆ ಪರಿಹಾರ ಮಾಡಿ ಅಂದ್ರೆ ಎಲ್ಲಾರ್ನು ಕೇಳ್ಬೇಕು ನಾನು. ಏನು ರೈತರಿಗೆ ಹಸುವಾಗದೆ ಎಲ್ಲಾರ್ನು ಕೇಳಿ ಚರ್ಚೆ ಮಾಡ್ಬೇಕು ಅಂತ ಹೇಳ್ತಾರೆ. ಬಿಡದಿ ಟೌನ್ಶಿಪ್ ಮಾಡುವಾಗ ರೈತರು ಬಂದು ಚರ್ಚೆ ಮಾಡವ್ರ ಇವರು. ಇವಾಗ ನಮ್ಮ ಮಾಗಡಿ MLA ಬರಲ್ಲ, ಭಯ. ಏನ್ ಮಾಡ್ಬಿಡ್ತಾರ ನಮ್ನ. ಪ್ರೆಸೆಂಟ್ MLA ಇಲ್ಲಿವರೆಗೂ ಬರ್ಲಿಲ್ಲ. 2,300 ಎಕರೆ ಗೋಮಲ್ ಜಮೀನ್ ಇದೆ. ಈ ಗೋಮಲ್ ಜಮೀನ ಕಬಳಿಸೋ ಉದ್ದೇಶ ಒಂದು. ಆಮೇಲೆ ಈ ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾವ್ರೆ, ಸುತ್ತಮುತ್ತ ಈ ಅಕ್ವರೇಷನ್ ಸುತ್ತಮುತ್ತ ಅವ್ರದೇ ಆಸ್ತಿಗಳು ಜಾಸ್ತಿ ಇರೋದು. ಆ ಆಸ್ತಿಗಳು 1 ಕೋಟಿ ಇರೋದ್ನ 10 ಕೋಟಿ ಮಾಡ್ಕೋಬೇಕು, 10 ಕೋಟಿ ಇರೋದ್ನ 50 ಕೋಟಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇ ಇರೋದಿರೋದು. ಎಲ್ಲ ಇವ್ರು ಉದ್ದೇಶಕ್ಕೆ, ಇವ್ರ ಸ್ವಾರ್ಥಕ್ಕೆ ಈ ರೈತರುಗಳನ್ನ ಹಾಳು ಮಾಡಿ ಈ ಭೂಮಿನ ಕಬಳಕೆ ಮಾಡಕ್ ಹೋಗ್ತಿದ್ದಾರೆ. ಯಾವ್ದೇ ಕಾರಣಕ್ಕೂ 1 ಇಂಚು ಭೂಮಿನ ಬಿಡದಿ ರೈತರು ಬಿಡಲ್ಲ. ಬಿಡದಿ ರೈತರ ಪರವಾಗಿ ಎಲ್ಲಾ ನಮ್ಮ ಫಿಲಂ ಸ್ಟಾರ್ಗಳಾಗಿರ್ಬೋದು, ಎಲ್ಲಾ ನಮ್ಮ ಇನ್ನೂ ರಾಜಕೀಯದವರು ಆಗಿರ್ಬೋದು, ಎಲ್ಲಾರು ಬಂದು, ಎಲ್ಲ ನಮ್ಮ ಕರ್ನಾಟಕ ಜನತೆಗಳು ಎಲ್ಲ ಬಂದು ನಮ್ಗೆ ರೈತರ ಪರವಾಗಿ ನಿಲ್ಬೇಕು. ರೈತರಿಗೆ ಬೆಂಬಲ ಕೊಟ್ಟು ಈ ಭೂಮಿನ ಉಳಿಸ್ಕೋಬೇಕು. ಉಳಿಸ್ಕೊಡ್ಲಿಲ್ಲ ಅಂದ್ರೆ ನಿಮ್ ಮುಂದಂತ ಕಾಲಕ್ಕೆ ಯಾರು ನಮ್ ಕರ್ನಾಟಕದ ಇನ್ನ ಬೇರೆ ಯಾರು ರೈತರು ಇರ್ತಾರೆ, ನಮ್ ಬಂದಿರೋ ಪರಿಸ್ಥಿತಿ ನಿಮ್ಗೂ ಬರುತ್ತೆ. ನಿಮ್ ಭೂಮಿಗೆ ತಿರ್ಗಾ ಬರ್ತಾರೆ. ಇವತ್ತು ಏನಾದ್ರು ಬಿಡದಿ ಟೌನ್ಶಿಪ್ ಏನಾದ್ರು ಅವ್ರು ಮಾಡ್ಬಿಟ್ರೆ ಇದನ್ನೇ ಲೂಸ್ ತಗೊಂಡು ತಿರ್ಗಾ ನಿಮ್ ಜಮೀನ್ಗೂ ಬರ್ತಾರೆ. ನಿಮ್ ಜಮೀನು ಅಕ್ವರೇಷನ್ ಮಾಡ್ಕೋತಾರೆ. ಅವಾಗೂ ನೀವು ಏನೇ ಹೋರಾಟ ಮಾಡಿದ್ರು ತಲೆ ಕೆಡಿಸ್ಕೊಳಲ್ಲ. ಇವತ್ತು ಒಳ್ಳೆ ಚಾನ್ಸ್ ಇದು. ಏನು ಹೋರಾಟ ಮಾಡಿ ಹೋರಾಟಕ್ಕೆ ಜಯ ಸಿಕ್ಕಿದ್ರೆ ಅವ್ರ ಭಯ ಬರುತ್ತೆ, ಸರ್ಕಾರಕ್ಕೆ ಭಯ ಬರುತ್ತೆ, ರೈತರು ಜಮೀನ್ ಮುಟ್ಟಕ್ಕೆ ಭಯ ಬರುತ್ತೆ. ಎಲ್ಲಾರು ಬರ್ಬೇಕು. ಫಿಲಂ ಸ್ಟಾರ್ಗಳು ಬಂದ್ ನಿಲ್ಬೇಕು ಸರ್. ಇವಾಗ
ಏನ್ ಇವಾಗ ರೈತರ ಪರವಾಗಿ ಫಿಲಂ ಸ್ಟಾರ್ ಬರ್ಬೇಕು ಫಿಲಂ ಸ್ಟಾರ್ ಬರ್ಬೇಕು. ಇವಾಗ ಫಿಲಂ ಸ್ಟಾರ್ ಗಳಿಗೆ ಕರೆ ಕೊಡ್ತಾ ಇದೀರಾ, ಬಂದ್ ಇಲ್ಲಿ ರೈತರು. ಹೌದು, ನೆನ್ನೆಯಿಂದ ಕರೆ ಕೊಡ್ತಾ ಇದೀವಿ. ಆಮೇಲೆ ಅವ್ರು ಹೆಂಗ್ ಫಿಲಂ ರಿಲೀಸ್ ಆದಾಗ ಕಟೌಟ್ಗಳು ಹಾಕ್ತಾರೆ, ನಮ್ ರೈತರುಗಳ ಮಕ್ಳು ಕಟೌಟ್ಗಳು ಹಾಕಿ ಹೂನಾರ ಹಾಕಿ ಖರ್ಚು ಮಾಡಿ ಇದ್ ಮಾಡ್ತಾರೆ. ಅವ್ರು ಇವಾಗ ಏನ್ ಕಟೌಟ್ ಹಾಕಿ ಫಿಲಂಗಳು ನಾವ್ ಇಟ್ ಮಾಡ್ತೀವಿ, ನಮ್ ಕಷ್ಟ ಅಂದಾಗ ಅವ್ರು ಬಂದ್ ನಿಲ್ಬೇಕು, ಈ ಕಷ್ಟದಲ್ಲಿ ನಿಲ್ಬೇಕು. ಅವಾಗ ಅವ್ರಿಗೊಂದ್ ಬೆಲೆ ಸಿಗುತ್ತೆ. ಎಲ್ಲ ನಾ ಕೈ ಮುಗ್ ಕೇಳ್ಕೊತೀನಿ, ಎಲ್ಲ ನಾ ಕರ್ನಾಟಕದ ಜನತೆ ನಮ್ ಭೂಮಿನ ಉಳಿಸ್ಕೊಡಿ. ಮತ್ತೆ ಮುಂದಿನ ಪೀಳಿಗೆಗೆ ಈ ಭೂಮಿ ಬೇಕು, ವ್ಯವಸಾಯ ಬೇಕು, ಮುಂದೆ ಅನ್ನ ತಿನ್ಬೇಕು ಅಂದ್ರೆ ನಾವ್ ವ್ಯವಸಾಯ ಮಾಡ್ಲೇಬೇಕು. ರೈತ ವ್ಯವಸಾಯ ಮಾಡ್ಲಿಲ್ಲ ಅಂದ್ರೆ ಯಾರು ಇರಕ್ಕಾಗಲ್ಲ. ನಾನು ಮತ್ತೆ ಬೇರೆ ಹಳ್ಳಿಗೂ ಕೂಡ ಹೋಗ್ತೀನಿ. ಇನ್ನು ಉಳಿದಂತ ಹಳ್ಳಿಗಳಿಗೆ ಹೆಂಗೆ ಎಷ್ಟರ ಮಟ್ಟಿಗೆ ರೈತರು ಒಪ್ತಾ ಇದಾರಾ ಇಲ್ವಾ ಈ GBIT ಟೌನ್ಶಿಪ್ ಮಾಡೋದಕ್ಕೆ ಅಂತ ಕೂಡ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಯೋಜನೆಗೆ ಹಿಂದೆ ಕಣ್ಣಿಗೆ ಕಾಣದ ಮತ್ತೊಂದು ದೊಡ್ಡ ಶಕ್ತಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಬೆಂಗಳೂರಿನ ಸುತ್ತಮುತ್ತ ಜಾಗ ಸಿಗದೆ ಒದ್ದಾಡುತ್ತಿರುವ ಲ್ಯಾಂಡ್ ಮಾಫಿಯಾ ಕಣ್ಣು ಈಗ ಬಿಡದಿಯ ಗ್ರಾಮೀಣ ಭಾಗದ ಮೇಲಿದೆ. ಕನಿಷ್ಠ ಬೆಲೆಗೆ ರೈತರಿಗೆ ಭೂಮಿ ಕಿತ್ತುಕೊಂಡು ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡುವ ದೊಡ್ಡ ನೆಟ್ವರ್ಕ್ ಇಲ್ಲಿ ಕೆಲಸ ಮಾಡ್ತಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ರಿಯಲ್ ಎಸ್ಟೇಟ್ ದಲ್ಲಾಳಿಗಳ ಅಪವಿತ್ರ ಮೈತ್ರಿಗೆ ಇವತ್ತು ಬಿಡದಿಯ ರೈತರು ಬಲಿಯಾಗ್ತಿದ್ದಾರೆ. ಕೃಷಿ ಭೂಮಿಯನ್ನ ವಾಣಿಜ್ಯಕ್ಕೆ ಬಳಸಿ ಕಾಂಕ್ರೀಟ್ ಜಂಗಲ್ ಮಾಡಲು ಹೊರಟಿರುವ ಈ ಮಾಫಿಯಾದ ಒತ್ತಡಕ್ಕೆ ಮಣಿಯುತ್ತಿರೋದು ಯಾರು? ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುತ್ತಿರುವ ಸಮಯದಲ್ಲಿ ಇವರು ಬಂದು ಸ್ಮಾರ್ಟ್ ಸಿಟಿ ಮಾಡ್ತೀವಿ, ನಿಮ್ಮ ಭೂಮಿ ಕೊಡಿ ಅಂತ ಕೇಳುತ್ತಿದ್ದಾರೆ. ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಭೂಮಿ ಬಿಡಲ್ಲ ಅಂತಿದ್ದಾರೆ. ಆ ಬಗ್ಗೆ ನೋಡೋಣ ಸಣ್ಣ ಬ್ರೇಕ್ನ ನಂತರ.